ಆಮೇಲೆ ಏನು ಗೊತ್ತು, ಕಂಟೆಂಟ್ ಸಿನಿಮಾಗಳು ಮಾಡಿದ್ರೆ ಸೋತ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಪ್ರೂವ್ ಮಾಡ್ತಾ ಇದೀವಿ ಎಗೇನ್ ಅಂಡ್ ಎಗೇನು. ನಾನು ಹೇಳೋದೇನೆಂದರೆ ಅದನ್ನು ನೋಡೋ ಥರ ಮಾಡಬೇಕು. ನೀವು ಯಾವುದೇ ಸಬ್ಜೆಕ್ಟ್ ಆಗಲಿ ಕಮರ್ಷಿಯಲ್ ಆಗಿ ವ್ಯಾಲ್ಯೂಯಬಲ್ ಆಗಿದೆ. ಇವತ್ತು ನೋಡಿ, ಇವತ್ತು ಬಂದಿರೋ ಆಡಿಯನ್ಸ್ ಇದ್ದಾರಲ್ಲ, ನೆನ್ನೆ ಆಡಿಯನ್ಸ್ಗೂ ಇವತ್ತು ಆಡಿಯನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೆಂಗೆ ಕಿರ್ಚಾಡ್ತಾ ಇದ್ದಾರೆ, ಹೆಂಗೆ ಕೂಗಾಡ್ತಿದ್ದಾರೆ. ಅಯೋಗ್ಯ 2 ಅದು ಅಯೋಗ್ಯ ಆದಮೇಲೆ ಇದೇ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾರೆ ನಂದು 2ನೇ ಸಿನಿಮಾ ನರ್ತಕಿ. ಒಂಥರ ಅದು ನಮಗೆ ಬಾಂಡಿಂಗು. ಆದರೆ ನಾನು ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಹೌಸ್ಫುಲ್ ಆಗಿದೆ ಶೋ. ಆ್ಯಂಡ್ ಅವರು ಕಿರ್ಚಾಡ್ಕೊಂಡು ಅಶೋಕ ಅಂತ ಕೂಗ್ತಾ ಇರ್ಬೇಕಾದ್ರೆ ಒಳಗಡೆ ಐ ಆಮ್ ರಿಯಲಿ ಹ್ಯಾಪಿ. ಅಂದರೆ ನಾವು ಮಾಡಿದ್ದೆ ಅವ್ರಿಗೋಸ್ಕರ ಸಿನಿಮಾನ. ನನಗೆ ಸೆಕೆಂಡ್ ಹಾಫ್ ಖಂಡಿತ ಅನಿಸಿತ್ತು. ಸೆಕೆಂಡ್ ಹಾಫ್ ಇವ್ರಿಗೆ ವರ್ಕ್ ಆಗುತ್ತೆ. ಸೆಕೆಂಡ್ ಹಾಫ್ 100% ಕಮರ್ಷಿಯಲ್ ನಾರ್ಮಲ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ಜಜ್ಮೆಂಟ್ ಕರೆಕ್ಟ್ ಆಯಿತು. ಫಸ್ಟ್ ಹಾಫಲ್ಲಿ ಸ್ಟೋರಿ ಕೂರಿಸ್ತಾ ಹೋಗ್ತೀವಿ. ಆ್ಯಂಡ್ ಒಂದು ಪಾಯಿಂಟಲ್ಲಿ ಫಸ್ಟ್ ಹಾಫಲ್ಲೂ ಕೂಡ ಎಲ್ಲರಿಗೂ ಶಾಕ್ ಆಗುತ್ತೆ. ಆ್ಯಂಡ್ ಈ ಸೆಕೆಂಡ್ ಹಾಫ್ನ ಈ ಥರ ಎಂಜಾಯ್ ಮಾಡ್ತಾರಲ್ಲ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಇದೊಂಥರ ಬ್ರಿಲಿಯಂಟ್ ಆಗಿ ನನಗೆ ಖುಷಿ ಆಯ್ತು. ನನಗೆ ನಾವು ಮಾಡಿದ ಕೆಲಸನ ಸಾರ್ಥಕ ಆಯಿತು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೆ, ನಾನು ಮಾಡಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೋಡಿ 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 ಅಂತ ನಿಮ್ಗೆಲ್ರಿಗೂ ಹೇಳಿದ್ದೀನಿ, ನಿಮ್ಗೆಲ್ರಿಗೂ ಹೇಳಿದ್ದೀನಿ ನಾನು. ಅದು 100% ಇವತ್ತು ಪ್ರೂವ್ ಆಗಿದೆ. ಆ್ಯಂಡ್ ಜನರ ಖುಷಿ ನೋಡಿದ್ರಲ್ಲ ನೀವು, ಅವ್ರ ರಿಯಾಕ್ಷನ್ ನೋಡಿದ್ರಲ್ಲ, ಅದಕ್ಕಿಂತ ಖುಷಿ ನಮಗೊಂದು ಬೇರೆ ಇಲ್ಲ. ಆ್ಯಂಡ್ ಎಲ್ಲ ಕಡೆ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದೆ. ಹೈದರಾಬಾದಲ್ಲೂ ಚೆನ್ನಾಗಿ ತೊಗೊಂಡಿದೆ ಓಪನಿಂಗು. ಇದು ನಮ್ಗೆ ಖುಷಿಯಾಗಿರೋ ವಿಷಯ. ಆಂಧ್ರ ತೆಲಂಗಾಣದಲ್ಲಿ ಐ ಆಮ್ ವೆರಿ ಹ್ಯಾಪಿ. ಇವಾಗ ಒಂದು ಸಿನಿಮಾದಲ್ಲಿ ಒಂದು ಸೀನಿಗೆ ಅಂತೂ ಫೈಟ್ ಸೀನ್ ಯಾವತ್ತು ನೀವು ಬರ್ತೀರಾ ಅವಾಗ ವಿಸಿಲ್ ಅಂತೂ ಸಿಕ್ಕಾಪಟ್ಟೆ ಬರಕ್ ಶುರು ಆಯ್ತು. ಅದಕ್ಕೆ ಕಾಯ್ತಾ ಇದ್ರು ಕೂಡ ಜನ. ಅದನ್ನ ನೀವು ಲಿಟ್ರಲಿ ಈಗ ಅಭಿಮಾನಿಗಳ ಜೊತೆ ಕೂತು ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ. ಒಂಥರ ನನಗೆ ನಾವು ಪಟ್ಟಿರೋ ಶ್ರಮಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅಂದರೆ ಆ ಪಾಯಿಂಟ್ ನಾವು ಗೆಸ್ ಮಾಡಿದ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿಮ್ಮ ವಿಜುವಲ್ ಬರೋ ಪಾಯಿಂಟ್ ಒಂದಿದೆ, ಇಂಟ್ರೋವಲ್ ಪಾಯಿಂಟೇ ವಿಜುವಲ್ ಬರೋ ಪಾಯಿಂಟು. ಅದಾದಮೇಲೆ ಹೀರೋ ಎಲಿವೇಶನ್ ಆಗುತ್ತಲ್ಲ, ಫಸ್ಟ್ ಯಾವಾಗ ಫೈಟ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮಗೆ ಬೇರೆ ಲೆವೆಲ್ಗೆ ಎತ್ಕೊಂಡೋಗುತ್ತೆ ಸಿನಿಮಾ ಅಂತಲೇ ಹೇಳಿದ್ದೆ ನಾನು. ಅದು ವರ್ಕ್ ಆಗ್ತಾ ಇದೆ 100%. ಅದು ನನಗೆ ಅದು ಗೊತ್ತಿತ್ತು ಕನ್ಫರ್ಮ್, ಅಲ್ಲಿ ವಿಜುವಲ್ ಬಂದೇ ಬರುತ್ತೆ ಅಂತ. ಅದನ್ನು ನೋಡ್ಬೇಕಾದ್ರೆ ಒಂಥರ ನಮಗೆ ಒಂದು ಇಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಆಡಿಯನ್ಸ್ ಜೊತೆಗೆ ಪ್ರತಿಯೊಂದು ಕ್ಷಣನೂ ಎಂಗೇಜ್ ಮಾಡ್ತಿದ್ದಾರೆ. ಅಂದರೆ ಆ ಲವ್ ಸ್ಟೋರಿಗೆ ಆಗ್ಬೋದು, ಅವ್ರು ರಿಯಾಕ್ಟ್ ಮಾಡೋ ರೀತಿ, ನಾವಿಬ್ಬರು ಒಪ್ಕೊಂಡಾಗ ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಅದೆಲ್ಲವೂ ಒಂಥರ ಅಂದರೆ ಮನಸ್ಸಿಗೆ ಒಂಥರ ಅಬ್ಬಾ ನಾವು ಮಾಡಿರೋ ಒಂದೊಂದು ಸೀನು ನಮ್ಮ ಕೆಲಸ ವರ್ಕ್ ಆಗ್ತಾಯಿದೆ ಅನ್ನೋದೊಂದು ಖುಷಿ ಇದೆಯಲ್ಲ. ಅದು ನಿಮಗೆ ಗೊತ್ತಿರುತ್ತೆ, ನೀವೇ ಒಂದು ಕೆಲಸ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಹಾಗೆ ಇದು ನಮ್ಮ ಮಗು ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗಿದೆ ಅಷ್ಟೇ. ಶ್ರಮ ಮತ್ತು ಕಷ್ಟ ಇದೆಯಲ್ಲ ಸರ್, 4 ವರ್ಷ ಪ್ರತಿ ಹಂತದಲ್ಲಿ ನಿಂತ್ಕೊಂಡ್ರಿ. ಎಲ್ಲ ಒಂದು ಕಡೆ ಸಿನಿಮಾನೇ ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನೀವು ಗಟ್ಟಿಯಾಗಿ ನಿಂತಿದ್ದು ಅದೆಲ್ಲ ನಿಂತ್ಕೊಂಡು ಈಗ ಏನಾಗಿದೆ ಅಂದರೆ ಫುಲ್ ಡ್ರೈ ಆಗ್ಬಿಟ್ಟಿದ್ದೀನಿ ನಾನು. ತಲೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅಂದರೆ ಈಗ ಸಂತೋಷ ಪಡ್ತಾಯಿದ್ದೀನಿ ಅಷ್ಟೇ. ಈಗ ಸುಮ್ಮನೆ ಕೂತ್ಕೊಂಡು ಜನಗಳ ಜೊತೆ ಸಿನಿಮಾ ನೋಡ್ತಿದ್ದೀನಿ. ಬಟ್ ಶ್ರಮ ಇವತ್ತು ಸಾರ್ಥಕ ಆಗ್ತಾಯಿದೆ. ಆ 4 ವರ್ಷ ಏನು ಜರ್ನಿ ಮಾಡಿದ್ವು ಅಶೋಕನ ಜೊತೆಗೆ, ಇವತ್ತು ಅಶೋಕ ಅಂತ ಒಳಗಡೆ ಕಿರ್ಚಬೇಕಾದ್ರೆ ಅದು ಸಾರ್ಥಕ ಆಗ್ತಾಯಿದೆ. ಆ ಕ್ಷಣಗಳಿಗೋಸ್ಕರ ಕಾಯ್ತಾ ಇದ್ದೆ ನಾನು ಇಷ್ಟು ವರ್ಷ. ಇವತ್ತು ನನಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ ನನ್ನ ಲೈಫಲ್ಲಿ. ಅಂದರೆ ಬಹುಶಃ ಇನ್ಯಾವತ್ತೂ ನಾನು 3 ವರ್ಷ 4 ವರ್ಷ ಒಂದು ಪ್ರಾಜೆಕ್ಟ್ ಮಾಡಲ್ಲ ನನ್ನ ಲೈಫಲ್ಲಿ. ಇದೇ ಲಾಸ್ಟ್. ಇನ್ಮೇಲೆ ನಾನು 6 ತಿಂಗಳಿಗೊಂದು ಪ್ರಾಜೆಕ್ಟ್ ಅಥವಾ ವರ್ಷಕ್ಕೊಂದು ಪ್ರಾಜೆಕ್ಟ್, ಮಿನಿಮಮ್ ವರ್ಷಕ್ಕೆ 2 ಪ್ರಾಜೆಕ್ಟ್ ತರೋದಕ್ಕೆ 100% ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಜನಗಳ ಜೊತೆ ಕನೆಕ್ಷನಲ್ಲಿ ಇರ್ತೀನಿ. ಏನೋ ಕಂಟಿನ್ಯೂಸ್ ಆಗಿ ಸಿನಿಮಾನ ಥಿಯೇಟರ್ಗಳಿಗೆ ತರ್ತಾ ಇರ್ತೀನಿ. ಆ್ಯಂಡ್ ಜನರನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈಗ ಪ್ಲ್ಯಾನ್ಸು ನಾಳೆ ನಾಳಿದ್ದೆಲ್ಲ ಕರ್ನಾಟಕ ಫುಲ್ ಟ್ರಾವೆಲ್ ಮಾಡ್ತೀವಿ. ಅದಾದಮೇಲೆ ತಮಿಳ್ನಾಡಲ್ಲಿ 2 ದಿವಸ ಇರ್ತೀವಿ. ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ, ಮತ್ತು ಇಂಟರ್ವ್ಯೂಗಳಿದೆ ಎಲ್ಲ ಚಾನಲ್ಲು. 2 ದಿವಸ ತಮಿಳ್ನಾಡಲ್ಲಿ ಇರ್ತೀವಿ. ಅದಾದಮೇಲೆ ಇದು ಅರಬ್ ಕಂಟ್ರಿಗೆ ಹೋಗಬೇಕು. ಅಲ್ಲಿ ಒಂದು 2 ದಿವಸ ಯಾವುದೋ ದುಬೈನಲ್ಲಿ ಪ್ರೀಮಿಯರ್ ಶೋ ಮಾಡ್ತಾಯಿದ್ದಾರೆ, ಅಲ್ಲೊಂದು ದಿವಸ ಶೋನಲ್ಲಿ ಇರಬೇಕು. ಅದಾದಮೇಲೆ ಅದಕ್ಕಿಂತ ಮುಂಚೆ ಹೈದರಾಬಾದ್ಗೆ ಹೋಗಬೇಕು. ಹೈದರಾಬಾದಲ್ಲಿ ಒಂದು 2 ದಿವಸ ಇರಬೇಕು. ಅವ್ರು ಥಿಯೇಟ್ರ್ ವಿಸಿಟ್ ಮಾಡಬೇಕು, ಅಲ್ಲಿ ಇಂಟರ್ವ್ಯೂಗಳು ಮಾಡಬೇಕು. ಇಷ್ಟೆಲ್ಲ ಇದೆ. ಅದರ ಮಧ್ಯೆ ಜ್ವರ, ನೆಗಡಿ, ಐ ಇನ್ಫೆಕ್ಷನು ಎಲ್ಲ ಆಗಿದೆ. ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ ಹಾಕ್ಬಿಟ್ಟಿದ್ದೀನಿ. 5 ದಿವಸದಿಂದ ಆ್ಯಂಟಿಬಯೋಟಿಕ್ ಹಾಕ್ತಾನೆ ಇದ್ದೀನಿ, ವರ್ಕ್ ಆಗ್ತಾಯಿಲ್ಲ. ಅದೇನೋ ಗೊತ್ತಿಲ್ಲ. 5 ದಿವಸ ಆಯ್ತು ನಾನು ಹಾಕಕ್ಕೆ ಶುರು ಮಾಡಿ. ಇವತ್ತು ಲಾಸ್ಟ್ ಡೇ ಆ್ಯಂಟಿಬಯೋಟಿಕ್ಕು ಮುಗಿದು ಫಿನಿಶು. ಇನ್ಮೇಲೆ ಏನೋ ನಾರ್ಮಲ್ಲು ಗಾಗ್ಲಿಂಗು, ಆಮೇಲೆ ಸ್ಟೀಮ್ ತಗೋ, ಹಿಂಗೆ ಬದುಕಬೇಕೀಗ. ನಾನು ಹೇಳ್ತಾ ಇದ್ದೆ ನಮ್ಮ ನಂದೀಶ್ ಅವ್ರಿಗೆ, ನನ್ನ ಫ್ರೆಂಡ್ಗೆ, ಅಪ್ಪ ನನಗೆ ಏನಾದ್ರು ಸುಸ್ತಾಗಿ ತಲೆ ಸುತ್ತ ಬಂದು ಬಿದ್ದೋದ್ರೆ ದಯವಿಟ್ಟು ರೆಡಿ ಮಾಡ್ಕೊಂಡು ನಂಬರು, ಆಂಬುಲೆನ್ಸ್ ಹಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟು ನಾನು ಇನ್ನೂ ಬದುಕಬೇಕು ಅಂತ. ಅಷ್ಟು ಒಂಥರ ಡ್ರೈ ಆಗ್ಬಿಟ್ಟಿದ್ದೀನಿ ಫುಲ್ಲು. ಸರ್ ಇವಾಗ ಹೇರ್ ಸ್ಟೈಲಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀರಾ ಸಿನಿಮಾದಲ್ಲಿ. ಹೌದು. ಅದೆಷ್ಟು ಅದು ಆ್ಯಕ್ಚುಲಿ ಒಂದು ಕ್ರೆಡಿಟ್ ಗೋಷ್ಟು ಅಂದರೆ ನಮ್ಮ ವಿನೋದ್ ದೊಂಡಾಳಿ ಅವ್ರಿಗೆ ಹೋಗಬೇಕು. ಲುಕ್ ಎಲ್ಲ ಸೆಟ್ ಮಾಡಿದಾಗ ಈ ಮೀಸೆ ಮತ್ತು ಈ ಲುಕ್ಕಿಂಗ್ ಬರಬೇಕು ಅಂತ ನಮ್ಮ ಇಡೀ ಟೀಮ್ ವರ್ಕ್ ಮಾಡ್ತು. ಆ ಹೇರ್ ಸ್ಟೈಲ್ ಹಿಂಗೆ ಬರಬೇಕು ಅಂತ. ಅದು ತುಂಬ ಅಥೆಂಟಿಕ್ ಆಗಿ ಬಂದಿದೆ. ಆ್ಯಂಡ್ ನಿಮಗೆ ಅದು ಬರ್ತಾ ಇದೆ, ನೀವು ಹೇಳ್ತಾ ಇದ್ದೀರಾ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಎಲ್ಲಿ ಹಳೇದ್ರ ಥರ ಕಾಣಿಸ್ಬಿಡುತ್ತೋ ಈ ಲುಕ್ಕು, ಆಮೇಲೆ ಎಲ್ಲಿ ಇಷ್ಟ ಆಗಲ್ವೋ ಈ ಲುಕ್ಕು, ಜನರಿಗೆ ಹೇರ್ ಸ್ಟೈಲ್ ಇಷ್ಟ ಆಗಲ್ವೇನೋ. ಹೇರ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ. ನೀವು ಹೇರ್ ಹೆಂಗೆ ಚೇಂಜ್ ಮಾಡ್ತೀರೋ ಹಂಗೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಮೀಸೆ ಹೆಂಗೆ ಬಿಡ್ತೀರೋ ನೀವು, ಅದ್ರ ಮೇಲೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಲುಕ್ಕಿನ ಬಗ್ಗೆ ಪರ್ಟಿಕ್ಯುಲರ್ ಗಮನ ವಹಿಸಿದ್ವಿ. ಆ ಅಗ್ರೆಷನ್ ಅದೆಲ್ಲ ಕಾಣಿಸ್ಬೇಕು ಅಂತ ಅದೀಗ ವರ್ಕ್ ಆಗ್ತಾ ಇದೆ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.